ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಖುಷಿಯ ವಿಚಾರ ಏನಂದರೆ, ನಾನು ನನ್ನ 100ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2020ರಿಂದ 4 ವರ್ಷ ನನ್ನನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಹೀಗೆ ಇನ್ನೂ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೆ ರೆಸಿಪಿ ಜೊತೆ ನಾನು ಬರ್ತೀನಿ. ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ, ಮಾವಿನ ಹಣ್ಣಿನ ಸ್ಪೆಷಲ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ನಾವು ಖರ್ಜೂರ ಹಾಲಲ್ಲಿ ನೆನೆ ಹಾಕಿದ್ದೀನಿ ನಾನು, ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ತೆಂಗಿನ ತುರಿ, ನೀವು ಕಟ್ ಮಾಡಿದ ತೆಂಗಿನಕಾಯಿ ಇದ್ರೂ ಹಾಕ್ಬೋದು. ಅದು ಸ್ವಲ್ಪ ಇದನ್ನು ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಅದಕ್ಕೇ ಕಟ್ ಮಾಡಿದ ಮಾವಿನ ಹಣ್ಣನ್ನು ಹಾಕೋಣ. ನಾವು ಸಕ್ಕರೆ ಏನು ಹಾಕ್ತಾ ಇಲ್ಲ, ಅದರಿಂದ ಸ್ವಲ್ಪ ಜೇನುತುಪ್ಪ. ಇದು ಕೇಸರಿ ಹಾಲಲ್ಲಿ ನೆನೆ ಹಾಕಿದ್ದೀನಿ ನಾನು, ಅದನ್ನು ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಹಾಲು. ಗ್ರೈಂಡ್ ಮಾಡೋಣ ಇದನ್ನು. ಈಗ ಆಗಿದೆ ಇದು. ಇದನ್ನು ಒಂದು ಬೌಲಿಗೆ ಹಾಕೋಣ. ಈಗ ಜಾಸ್ತಿ ಹಾಲು ಹಾಕಲಿಕ್ಕೆ ಹೋಗಬೇಡಿ, ಇಷ್ಟೇ ಇದು ಇರಬೇಕದು. ಈಗ ಇದ್ರ ಮೇಲೆ ಕೇಸರಿ ದಳ ಅಲ್ಲಲ್ಲಿ ಹಾಕೋಣ, ಒಂದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದನ್ನು ನಾವು 8 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ನಾನೀಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ. ಇದಕ್ಕೆ ಹೀಗೆ ಮುಚ್ಚಳ ಮುಚ್ಚಿ 8 ಗಂಟೆ ಕಾಲ ಇಡಬೇಕು. ಇದನ್ನು ನಾನೀಗ ಫ್ರಿಜ್ಜಲ್ಲೇ ಇಡ್ತೇನೆ. ಇದನ್ನು ಫ್ರೀಝರಲ್ಲಿ ಇಡಬೇಕು. ಇದನ್ನು ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗಿದೆ. ಹೇಗೆ ಆಗಿದೆ ಎಂದು ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಮಸ್ಕಾರ.